ಗದಗಿನ ತೋಂಟದಾರ್ಯ ಮಠದಲ್ಲಿ ಈವರೆಗೆ ಸುಮಾರು 19 ಜನ ಪೀಠಾಧಿಪತಿಗಳು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಇತ್ತೀಚೆಗೆ ಲಿಂಗೈಕ್ಯರಾಗಿರುವಂಥ ನಮ್ಮ ಗುರುಗಳಾಗಿರುವಂಥ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರವರೆಗೆ 19 ಜನ ಪೀಠಾಧಿಪತಿಗಳು ಆಗಿ ಹೋಗಿದ್ದಾರೆ. ನಮ್ಮ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವೈಚಾರಿಕ ಪ್ರಜ್ಞೆಗೆ ಹೆಸರಾಗಿರುವಂಥವರು. ಹಾಗಾಗಿ ಮಠವನ್ನು ವೈಚಾರಿಕ ಮಠವನ್ನಾಗಿ ರೂಪಿಸಿದಂಥವರು. ಈ ಮಠದ ಮೂಲಕ ವಿಶೇಷವಾಗಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡುವಂಥ ಕೆಲಸ ಮಾಡಿದ್ದಾರೆ. ಲಿಂಗಾಯತ ಪರಂಪರೆಯ ಮಠವಾಗಿದ್ದರೂ ಕೂಡ ಎಲ್ಲ ಧರ್ಮದವರಿಗೂ ಕೂಡ ಮುಕ್ತವಾಗಿರುವಂಥ ಪ್ರವೇಶಾವಕಾಶವನ್ನು ನೀಡಿದಂಥವರು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಅದರ ಜೊತೆಗೆ ಕನ್ನಡದ ನೆಲ ಜಲ ಭಾಷೆ ಪ್ರಶ್ನೆ ಬಂದಾಗಲೆಲ್ಲ ನಡೆದಿರುವಂಥ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ನಮ್ಮ ನಾಡಿನಲ್ಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆಯನ್ನು ತಂದುಕೊಡುವಲ್ಲಿ ಮಹತ್ವದ ಪಾತ್ರವನ್ನು ಅವರು ವಹಿಸಿದರು. ಅದರ ಜೊತೆಗೆ ರೈತಪರ ಹೋರಾಟದಲ್ಲಿ, ಪರಿಸರದ ಹೋರಾಟದಲ್ಲಿ, ಎಲ್ಲ ಹೋರಾಟಗಳಲ್ಲಿ ಅವರು ಮುಂಚೂಣಿಲೆಯಾಗಿ ನಿಂತುಕೊಂಡು ಮಠಾಧಿಪತಿಗಳು ಜನಪರ ಸೇವೆಯನ್ನು ಮಾಡಬೇಕು, ಅದೇ ಮಠಾಧಿಪತಿಗಳ ಕರ್ತವ್ಯ ಅನ್ನೋದನ್ನು ತಮ್ಮ ಬದುಕಿನಿಂದ ತೋರಿಸಿಕೊಟ್ರು. ತಮ್ಮ ಪೀಠ ಪರಂಪರೆಯ ಘನತೆ ಗೌರವಗಳನ್ನು ಬದಿಗಿರಿಸಿ ಜನಸಾಮಾನ್ಯರೊಂದಿಗೆ ಬೆರೆಯುವಂಥ ಕೆಲಸವನ್ನು ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮಾಡಿದರು. ಆ ಕಾರಣಕ್ಕಾಗಿಯೇ ಈ ಭಾಗದ ಜನ ಅವರನ್ನು ಜನಸಾಮಾನ್ಯರ ಸ್ವಾಮೀಜಿ ಅಂಥೇಳಿ ಕರೆಯುವುದು ವಾಡಿಕೆ. ಅದರ ಜೊತೆಗೆ ಅವರು ಪರಿಸರ ರಕ್ಷಣೆಗಾಗಿ ನಿರಂತರ ಹೋರಾಟ ಮಾಡಿರುವಂಥದ್ದು, ರೈತರ ಜಮೀನನ್ನು ಉಳಿಸುವುದಕ್ಕಾಗಿ ಹೋರಾಟ ಮಾಡಿರುವಂಥದ್ದು ಇನ್ನೂ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ. ಅದರ ಜೊತೆಗೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿದಂಥ ಕೀರ್ತಿ ಅದು ನಮ್ಮ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವ್ರಿಗೆ ಸಲ್ತದೆ.